ಹಾಯ್ ಎಲ್ರಿಗೂ ಮತ್ತೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ದಿಸ್ ಇಸ್ ಡೇ 4 ಆಫ್ ಸ್ಪೇನ್ ಟ್ರಿಪ್. ಡೇ 3 ಏನು ಮಾಡಿಲ್ಲ. ಅದೇ ಡೇ 2 ಅಲ್ಲಿ ಹೇಳಿದ್ವಲ್ಲ, ಡೇ 3 ಫುಲ್ಲು ರೆಸ್ಟ್ ಮಾಡಿ ಹೋಟೆಲಲ್ಲಿ ಸ್ಪೆಂಡ್ ಮಾಡಿ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡಿ ರೆಸ್ಟ್ ಮಾಡಿದ್ವಿ. ಆಮೇಲೆ ಸಂಜೆ ಸುಮ್ಮನೆ ಬೀಚ್ ಬೈ ವಾಕ್ ಮಾಡಿ ಸನ್ಸೆಟ್ ನೋಡ್ಕೊಂಡು ಬಂದ್ವಿ. ಏನಂತ ನಿಮ್ಮದು ವಿಲ್ಲಾ ರೆಸ್ಟೋರೆಂಟ್ ಹೋಟೆಲ್ ರೆಸಾರ್ಟ್ ಇದ್ರದ್ದು ಒಂದು ವಿಡಿಯೋ ಮಾಡಿ ಹಾಕ್ತೀವಿ. ಆ್ಯಂಡ್ ದಟ್ ಇಸ್ ವೈ ಡೇ 2 ಅಲ್ಲಿ ಏನೂ ಮಾಡಲಿಲ್ಲ. ಡೇ 3 ಇವತ್ತು ಪ್ಲಾನ್ ಆ್ಯಕ್ಚುಲಿ ಸ್ಕೂಬಾ ಡೈವಿಂಗ್ ಮಾಡೋದಿದೆ. ಬೆಳಗ್ಗೆ ಆ್ಯಸ್ ಯೂಶ್ವಲ್ ಎದ್ದು ಬಿಸಿನೀರು ಕುಡ್ದು ಬ್ರೆಡ್ ಆಮ್ಲೆಟ್ ತಿಂದ್ವಿ. ಅದನ್ನೇ ಮಾಡಿ ಹೇಳಿದ್ನೆ ಎಷ್ಟು ಸಲ ಹೇಳೋದು ಅಂತ ಏನೂ ಮಾಡಲಿಲ್ಲ. ಸೊ ಇಟ್ಸ್ ನಾವು 12:30. ನಮ್ಮ ಸ್ಕೂಬಾ ಡೈವ್ ಇರೋದು ಆಲ್ಮೋಸ್ಟ್ 40-45 ಮಿನಿಟ್ಸ್ ಇಲ್ಲಿಂದ 2 ಗಂಟೆಗೆ. ಸೊ ಇಟ್ ಶುಡ್ ಬಿ ಫೈನ್. ಬಟ್ ನಮ್ಮಿಬ್ರಿಗೂ ಇವನು ಸ್ವಲ್ಪ ಸ್ವಿಮ್ ಮಾಡ್ತಾನೆ. ನಂಗೆ ಕೈ ಕಾಲು ಅಲ್ಲಾಡ್ಸೋಕ್ಕೂ ಬರೋಲ್ಲ. ನಂಗೆ ಗೊತ್ತಿಲ್ಲ, ಕೇಳಿದ್ವಿ ಮೊದಲೇ, ಬಟ್ ಸ್ವಿಮ್ಮಿಂಗ್ ಏನು ಮ್ಯಾಂಡೇಟರಿ ಅಲ್ಲ ಅಂತ ಹೇಳಿದ್ದಾರೆ. ಬಟ್ ಇಫ್ ಇನ್ ಕೇಸ್ ಮ್ಯಾಂಡೇಟರಿ ಅಂತ ಹೇಳಿದ್ರೆ ನಾನು ಮಾಡಲ್ಲ, ಅವ್ನು ಮಾಡ್ತಾನೆ. ನೋಡೋಣ ಏನಾಗುತ್ತೆ, ಯಾರು ಮಾಡ್ತಾರೆ ಯಾರು ಮಾಡಲ್ಲ ಅಂತ. ಸೊ ಅದಕ್ಕೆ ಬಸ್ ಸ್ಟಾಪ್ ಕಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಾನು ಇವಾಗಲೇ ಸ್ವಿಮ್ ಸೂಟ್ ಹಾಕ್ಕೊಂಡ್ಬಿಟ್ಟಿದ್ದೀನಿ, ಅದ್ರ ಮೇಲೆ ಪ್ಯಾಂಟು ಜಾಕೆಟು. ಏನು ಫಸ್ಟ್ ದಿನ ಮೀನ್ಸ್ ಪೇಯ್ನ್ ಅಂತ ಎಲ್ಲ ಫುಲ್ಲು ಚಿಕ್ಕ ಚಿಕ್ಕ ಬಟ್ಟೆ ಹಾಕ್ಕೊಂಡು ಮೈ ತುಂಬ ಸನ್ ಬಂದ್ ಮಾಡಿಕೊಂಡು ಇವತ್ತು ಫುಲ್ ಪ್ಯಾಕ್ ಆಗಿದ್ದೀನಿ. ಸಾಕಪ್ಪ, ಸಣ್ಣು ಬೇಡ ಬೀಚು ಬೇಡ ಅನ್ನೋದು ರೇಂಜಿಗೆ ಆಗಿದ್ದೀನಿ. ಆದರೂ ಇವ್ರುಗಳು ಸನ್ಸ್ಕ್ರೀನ್ ಹಚ್ಕೊಳ್ಳೋ ರೇಂಜಿಗೆ ನೋಡಿದ್ರೆ ನಾನು ಏನು ಹಿಂಗೆ ಬಳ್ಕೋತಾರಲ್ಲ, 10 ನಿಮಿಷಕ್ಕೂ ಅರ್ಧ ಗಂಟೆಗೂ ಸನ್ಸ್ಕ್ರೀನ್ ಬಳ್ಕೋತಾ ಇರ್ತಾರಲ್ಲ, ಯಾಕೆ ಅಂತ ಯೋಚನೆ ಮಾಡ್ತಿದ್ದೆ. ಇವಾಗ ಗೊತ್ತಾಗ್ತಿದೆ. ಬಟ್ ನಾವು ಕಂಜೂಸ್ ಇಂಡಿಯನ್ಸ್ ಎಲ್ಲ ಹೇಳ್ತೀವಿ, ಹೇಳೋ ಹಚ್ಕೊಳ್ಳೋದ್ರಲ್ಲೂ ಇಷ್ಟು ಹಚ್ಕೊಂಡಿರ್ತೀವಿ. ಐ ಮೀನ್ ಇಟ್ಸ್ ಇವಾಗ ಮಾತ್ರ ಹಚ್ಕೊಳ್ಳೋದಲ್ಲ ಅನ್ಸುತ್ತೆ. ಐ ಮೀನ್ ರೈಟ್ ಏಜಿಂದ ನೀವು ಸನ್ಸ್ಕ್ರೀನ್ ಹಚ್ಕೊಳ್ತಾ ಬರ್ತಿರ್ಬೇಕು. ದೆನ್ ಯುವರ್ ಸ್ಕಿನ್ ಹ್ಯಾಸ್ ದಟ್ ಅಬಿಲಿಟಿ ಟು ಹೋಲ್ಡ್ ದ ಸನ್ ಅನ್ಸುತ್ತೆ. ಜಸ್ಟ್ ನಾವು ಸನ್ಸ್ಕ್ರೀನೇ ಯೂಸ್ ಮಾಡಲ್ಲ, ಯಾವುದೋ ಒಂದಿನ ಬಳ್ಕೊಂಬಿಟ್ರೆ ಏನೂ ವರ್ಕ್ ಆಗಲ್ಲ. ಬಟ್ ಎನಿವೇ ನಾನು ಫುಲ್ ಸನ್ ಬರ್ನ್ ಆಗಿದೆ. ಸೊ ಐಮ್ ನಾಟ್ ಗೋಯಿಂಗ್ ಟು ಸನ್ ಅಗೇನ್ ಹೋಪ್ಫುಲ್ಲಿ. ಅಷ್ಟೇ. ಹಿಂದ್ಗಡೆ ನೋಡ್ತಿರ್ತೀರ, ಇಟ್ಸ್ ಎ ಬ್ಯೂಟಿಫುಲ್ ರೆಸಾರ್ಟ್ ಆ್ಯಕ್ಚುಲಿ. ಬಟ್ ವಾಪಸ್ ಬಂದಮೇಲೆ ತೋರಿಸ್ತೀನಿ. ಐ ವಿಲ್ ಟೇಕ್ ಯು ಥ್ರೂ ಇಟ್. ಒಂದು ವಿಡಿಯೋ ಮಾಡ್ತೀವಿ ಏನೇನಿದೆ ಅಮ್ಯುನಿಟೀಸ್ ಎಲ್ಲ ಅಂತ. ಸೊ ಯಾ, ಲೆಟ್ಸ್ ಗೋ. ಇವಾಗ ಬಸ್ ತೊಗೊಂಡು, ಬಟ್ ನಿಜವಾಗ್ಲೂ ಟ್ರಾನ್ಸ್ಪೋರ್ಟ್ ಇಷ್ಟ ಆಗಲಿಲ್ಲ ಸ್ಪೇನಲ್ಲಿ. ಫಾರ್ ಎ ಪರ್ಸನ್ ಹೂ ಇಸ್ ಇನ್ ಜರ್ಮನಿ, ಸ್ಪೇನ್ ಟ್ರಾನ್ಸ್ಪೋರ್ಟ್ ಅಷ್ಟೊಂದು ಇಷ್ಟ ಆಗಲ್ಲ. ಸೊ ಜರ್ಮನಿಯಲ್ಲಿ ನಿಮಗೆ ಟೂರಿಸ್ಟ್ ಥರ ಬಂದರೆ ನಿಮ್ಗೆ ವೀಕ್ಲಿ ಟಿಕೆಟ್ಸ್ ಬೈ ಮಾಡೋದಕ್ಕೆ ಅಥವಾ ಡೈಲಿ ಟಿಕೆಟ್ಸ್ ಬೈ ಮಾಡೋದಕ್ಕೆ ಆಪ್ಷನ್ ಇರುತ್ತೆ. ಇಲ್ಲಿ ಹಾಗಿಲ್ಲ, ಎವ್ರಿ ಟೈಮ್ ನೀವು ಬಸ್ಸಲ್ಲೇ ಟಿಕೆಟ್ ತೊಗೋಬೇಕು. ಆ್ಯಂಡ್ ಬಸ್ ಇಸ್ ನಾಟ್ ದ್ಯಾಟ್ ರೆಗ್ಯುಲರ್. ಗೂಗಲಲ್ಲಿ ತೋರಿಸೋಷ್ಟು ಫ್ರೀಕ್ವೆನ್ಸಿ ಇಲ್ಲ. ಬಟ್ ನಮಗೆ ಬೇರೆ ಆಪ್ಷನ್ ಇಲ್ಲ. ಈ ಮಹಾನುಭಾವರು DL ಮರ್ತು ಬಂದಿರೋದ್ರಿಂದ ಕಾರ್ ರೆಂಟ್ ಮಾಡೋಕೆ ಆಗ್ತಿರ್ಲಿಲ್ಲ. ಸೊ ಅಫ್ಕೋರ್ಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇ ತೊಗೋಬೇಕು. ಅದಕ್ಕೆ ಯಾವಾಗಲೂ 1/4 ಗಂಟೆ ಮುಂಚೆ ಹೋಗಿ ನಿಂತ್ಕೊತೀವಿ, ಬಸ್ ಬರುತ್ತಾ ಅಂತ. ಸೊ ಯಾ, ಈಗ ಹೋಗಿ ಸ್ಕೂಬಾ ಡೈವಿಂಗ್ ಹತ್ರ ಹೋಗಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ಬಸ್ ಸ್ಟಾಪಿಗೆ ಬಂದು 15 ನಿಮಿಷ ಆಯಿತು, ಇನ್ನೂ ಬಸ್ ಬಂದಿಲ್ಲ. ಅದೇನು ಯುರೋಪಿಯನ್ ರೂಲ್ಸೋ ಗೊತ್ತಿಲ್ಲ. ನೋಡೋಣ, ಇನ್ನೂ ಕಾಯಬೇಕು ಅನಿಸ್ತಿದೆ. ನಂಗೆ ಸಿಟಿ ಮಸ್ತ್ ಇಷ್ಟ ಆಯಿತು. ಏನೇ ಹೇಳಿ, ಹೊಲ ಕಣಗ್ಲುವನೇ ಜಾಸ್ತಿ ಇಲ್ಲಿ. ಎಲ್ಲ ಕಡೆ ಅದೇನು ಇಟ್ಟಿದ್ದಾರೆ. ಬುದ್ಧ ವೆಲ್ನೆಸ್ ಸೆಂಟರ್ ಅಂತೆ. ಹೋಗ್ತೀಯ ಸಿನಿಮಾ? ಮಸಾಜು, ಬ್ಯೂಟಿ ಆ್ಯಂಡ್ ನೇಲ್ಸು. ಅಂತೂ ಇಂತೂ ಕೊನೆಗೂ ರೀಚ್ ಆದ್ವಿ. ಇದೇ ನಮ್ಮ ಸ್ಕೂಬಾ ಡೈವಿಂಗ್ ಬುಕ್ ಮಾಡಿರೋ ಸೆಂಟರು, ಬ್ಲೂ ವಾಟರ್ ಡೈವಿಂಗ್ ಅಂತ. ಎಕ್ಸ್ಪೀರಿಯನ್ಸ್ ಹೆಂಗಿದೆ ಗೊತ್ತಿಲ್ಲ. ವಿ ವಿಲ್ ಡೆಫಿನೆಟ್ಲಿ ಶೇರ್ ಒನ್ಸ್ ದ ಸ್ಕೂಬಾ ಡೈವಿಂಗ್ ಇಸ್ ಕಂಪ್ಲೀಟ್. ಓದ್ವಿ ಸ್ಕೂಬಾ ಡೈವಿಂಗ್ ಮಾಡೋಣ ಅಂತ ಟ್ರೈ ಮಾಡಿದ್ವಿ. ನಾನು ಆಗಲಿಲ್ಲ ಅಂದ್ಕೊಳ್ಳಿ, ಬಿಕಾಸ್ ತುಂಬ ಪ್ಯಾನಿಕ್ ಆದೆ. ಐ ಮೀನ್ ಇಂಟ್ರೊಡಕ್ಟರಿ ಡ್ರೈವಲ್ಲೇ ಪ್ಯಾನಿಕ್ ಆಗ್ತಿತ್ತು. ಬಟ್ ಸ್ಟಿಲ್ ಟ್ರೈ ಮಾಡೋಣ ಅಂತ ಹೋದೆ, ಬಟ್ ಐ ಕುಡಂಟ್ ಡೈವ್. ಎನಿವೇ ನಮ್ಮ ಹುಡುಗ ಮಾಡ್ದ. ಲೆಟ್ಸ್ ಹಿಯರ್ ಹಿಸ್ ಎಕ್ಸ್ಪೀರಿಯನ್ಸ್ ಫ್ರಮ್ ಹಿಮ್. ನನ್ನ ಎಕ್ಸ್ಪೀರಿಯನ್ಸ್ ಹೇಳಬೇಕು ಅಂದರೆ, ಡೈವಿಂಗ್ ನಾನು ಫಸ್ಟ್ ಟೈಮ್ ಮಾಡಿದ್ದು. ಚೆನ್ನಾಗಿತ್ತು. ಆಲ್ಮೋಸ್ಟ್ 10 to 12 ಮೀಟರ್ಸ್ ಕರ್ಕೊಂಡು ಹೋಗಿದ್ರು. ಯಾವುದೋ ಥರ ಫಿಶ್ ತೋರಿಸಿದ್ರು, ಸ್ಟಾರ್ ಫಿಶ್ ತೋರಿಸಿದ್ರು. ಆಮೇಲೆ ವೆಬ್ಡ್ ಸ್ಪೈಡರ್ ಲೈಕ್
ಫಿಶ್ ಏನೋ ತೋರಿಸಿದ್ರು, ಕತ್ತಿ ಥರ ಫಿಶ್ ಇತ್ತು. ತುಂಬ ಇಂಟ್ರೆಸ್ಟಿಂಗ್ ಅನಿಸ್ತು. ಡೈವಿಂಗ್ ಸ್ವಲ್ಪ ಗೊತ್ತಿಲ್ಲ ಅಂದರೆ ಸ್ವಲ್ಪ ಡೇಂಜರಸ್ಸೇ, ಬಟ್ ಇಫ್ ಯು ಟ್ರಸ್ಟ್ ಯುವರ್ ಸೆಲ್ಫ್ ಯು ಕ್ಯಾನ್ ಡೂ ಇಟ್ ಅಂತ ಅನ್ಸುತ್ತೆ ನನಗೆ. ನಾನು ಅಂದ್ಕೊಂಡಿದ್ದೆ ದೀಪು ಬರ್ತಿದ್ದಾಳೆ ಹಿಂದ್ಗಡೆ ಅಂತ, ಬರ್ತಿರ್ಲಿಲ್ಲ. ನಾನು ಮೇ ಬಿ ಒಬ್ಬರನ್ನ ಆದಮೇಲೆ ಇನ್ನೊಬ್ರನ್ನ ಕರ್ಕೋತಾರೆ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ಮೇಲೆ ಹೋಗಿ ನೋಡಿದ್ರೆ ದೀಪು ಆಗಲಿಲ್ಲ ನನಗೆ ಅಂತಂದು ಸಿಕ್ಕಾಪಟ್ಟೆ ಡಿಸಪಾಯಿಂಟ್ ಆಯಿತು. ನಾನು ಇಬ್ಬರ ಜೊತೆಗೆ ಸೇರ್ಕೊಂಡು ಮಾಡೋಣ ಅಂದ್ಕೊಂಡಿದ್ವಿ, ಬಟ್ ಬೆಟರ್ ಲೈಕ್ ನೆಕ್ಸ್ಟ್ ಟೈಮ್ ಮಾಡೋಣ. ಎಸ್, ನೆಕ್ಸ್ಟ್ ಟೈಮ್ ಪಕ್ಕ ಮಾಡೋಣ. ಸೊ ಅಷ್ಟೇ, ಇದಾಗಿತ್ತು ನಮ್ಮ ದಿನ. ಇದೆಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ 5 ಗಂಟೆ ಆಗಿಬಿಟ್ಟಿತ್ತು. ಅದಾದಮೇಲೆ 1-1.5 ಅವರ್ ಅಷ್ಟು ಬೀಚ್ ಹತ್ರ ಕೂತಿದ್ವಿ. ಅಷ್ಟೇ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ. ಏನು ಹೇಳೋದು, ಇದಕ್ಕಿಂತ ಹೆಚ್ಚಿಗೆ ಏನೂ ಮಾಡಲಿಲ್ಲ. ಇಲ್ಲಿಗೆ ಇವತ್ತಿನ ದಿನ ಮುಗೀತು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್.